ಸುಶೀಲಾ ಬಾರ ಇಲ್ಲಿ. ಏನಾಯ್ತ್ರಿ? ಕನ್ಸು ಬಿತ್ತು ಕಣೆ ಕನ್ಸು. ಬೆಳಗಿನ ಜಾವ ಬಿದ್ದ ಕನ್ಸು ನಿಜ ಆಗದಂತೆ. ಹೌದಾ? ಅಶ್ವಿನಿ ದೇವತೆಗಳು ಅಸ್ತು ಅಂತಾರಂತೆ. ಬಿದ್ದಿದ್ದು ಕೆಟ್ಟ ಕನ್ಸಾ? ಥೋ ನಿನ್ನ, ಕೆಟ್ಟ ಕನ್ಸಾಗಿದ್ರೆ ಇಷ್ಟೊಂದು ಖುಷಿ ಎಲ್ಲಿಂದ ಬರ್ತಿತ್ತು? ಒಳ್ಳೆ ಕನ್ಸು ಕಣೆ. ಏನ್ ಕನ್ಸು? ಎಲೆಕ್ಷನ್ ಅಲ್ಲಿ ನಮ್ಮ ಬೀಗರು ಪಾರ್ಟಿ ಅಭೂತಪೂರ್ವವಾದಂತ ಗೆಲುವು ಸಾಧಿಸಿದೆ. ನಮ್ಮ ಬೀಗರು ಸಿಎಂ ಆಗಿದ್ದಾರೆ. ಎಲ್ರು ಬಿ.ಪಿ. ಶ್ರೀನಿವಾಸನ್ ಮಗಳು ಗೀತನ ಕಾಲ್ಗುಣದಿಂದ ಈ ಯಶಸ್ಸು ಸಿಕ್ಕಿದ್ರೆ ಅಂತ ಹೊಗಳ್ತಾ ಇದ್ದಾರೆ ಕಣೆ. ಅಷ್ಟೇ ಅಲ್ವೇ, ನಾನು ನಮ್ಮ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ. ಹೌದಾ? ಮೊದಲ ಬಾರಿಗೆ ನನಗೂ ಮಂತ್ರಿ ಆಗೋ ಅವಕಾಶ ಸಿಕ್ಕಿದೆ. ಆದ್ರೆ ಬೇಜಾರೇನಂದ್ರೆ ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಒಟ್ಟಲ್ಲಿ ನನ್ನ ಆಸೆ ಕನ್ಸಿನಲ್ಲಿ ಈಡೇರ್ತು ಕಣೆ. ಎಂಥ ಮಾತಾಡ್ತಿದ್ದೀರಾ ರೀ? ಮಗಳು ಅವ್ರ ಮನೆಗೆ ಭಾಗ್ಯ ತಂದಿದ್ದಾಳೆ, ಅದರಲ್ಲಿ ನೀವು ಭಾಗ ಕೇಳೋದಾ? ಥೋ, ನೀನ್ ಸಣ್ಣ ಬುದ್ಧಿಗೆ ಅಷ್ಟು ಬೆಂಕಿ ಹಾಕ. ಅಲ್ವೇ ಸುಶೀಲಾ, ಅದೃಷ್ಟ ಅನ್ನೋ ಹೆಣ್ಮಗನ ಹೆತ್ತಿರೋರು ನಾವು. ಅವಳನ್ನ 20 ವರ್ಷ ಬೆಳೆಸೋದಕ್ಕೋಸ್ಕರ ಎಷ್ಟು ದುಡ್ದಿದ್ದೀವಿ, ಎಷ್ಟು ತ್ಯಾಗ ಮಾಡಿದೀವಿ, ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಬಂಡವಾಳ ಹಾಕಿ ಮಗಳನ್ನ ಬೆಳೆಸಿರಲ್ವೇನೆ, ಮದುವೆ ಆದ ತಕ್ಷಣ ಅದ್ರ ಪೂರ್ತಿ ಲಾಭ ಗಂಡನ ಮನೆಗೆ ಮಾತ್ರ ಹೋಗ್ಬಿಡ್ಬೇಕಾ? ರೀ, ಇದು ನಿಮ್ಗೆ ಸಣ್ಣ ಬುದ್ಧಿ ಅನ್ನಿಸ್ತಾ ಇಲ್ಲ? ನೀನ್ ಏನ್ ಬೇಕಾದ್ರೂ ಅಂದ್ಕೊಳ್ಳೆ. ಒಟ್ನಲ್ಲಿ ಈ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಶುರು ಮಾಡ್ತೀನಿ. ಅಂದ್ರೆ ಅವ್ರ ಮುಂದೆ ಹೋಗಿ ಕೈ ಚಾಚ್ತೀರಾ? ಕೇಳ್ದೆ, ನನ್ನ ಮಗಳನ್ನ ಅವ್ರ ಮನೆಗೆ ಕಳ್ಸಿಕೊಟ್ಟ ನಮಗೆ ಅಷ್ಟು ಕೇಳೋ ಸ್ವತಂತ್ರ ಇಲ್ಲ ಅಂದ್ಮೇಲೆ ಹೇಗೆ? ಹೇಳ್ಬೇಕಣೆ, ಅಳದು ಹೊತ್ತು ಹೆತ್ತ ತಾಯಿ ಮಗುಗ ಹಾಲೇ ಕೊಡಲ್ಲ. ಕೇಳದೆ ಹೋದ್ರೆ ಭಗವಂತನು ಹೊರ ಕೊಡಲ್ಲ ಕಣೆ. ಕೇಳಿದ್ರೆ ಅದು ಭಿಕ್ಷೆ ಅನ್ನಿಸ್ಕೊಳ್ಳಲ್ಲ. ನೋಡೆ ಸುಶೀಲಾ, ನಾನು ಇಷ್ಟು ವರ್ಷ ಹಾಕಿದ ಬಂಡವಾಳಕ್ಕೆ ಬರಬೇಕಾದ ಬಹುಮಾನ ಇದು. ಬರುತ್ತೆ, ಬಂದೇ ಬರುತ್ತೆ. ಬರ್ದೇ ಇದ್ರೆ ಅದನ್ನ ಹ್ಯಾಕ್ ತಗೊಳ್ಬೇಕು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ರೀ, ನೀವಿಷ್ಟು ಕೇವಲವಾಗಿ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೇವಲ ಅನ್ನೋದು ನೋಡೋರ್ ದೃಷ್ಟಿ. ನಾವು ಅವ್ರನ್ನ ನೋಡದೆ ಇದ್ರೆ ಆಯ್ತು. ಹೋಗಿ ಬೇಗ ಕಾಫಿ ಮಾಡ್ಕೊಡು. ನಾನು ಆದಷ್ಟು ಬೇಗ ಹೋಗಿ ವೈಟ್ ಅಂಡ್ ವೈಟ್ ಖಾದಿ ಡ್ರೆಸ್ನ, ರಾಜಕಾರಣಿ ಡ್ರೆಸ್ನ ಒಲೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಯಾಕ್ರಿ ಹೀಗಾಡ್ತಿದ್ದೀರಾ? ಬಿದ್ದಿರೋದು ಬರೀ ಕನಸು. ಅಯ್ಯೋ, ಮತ್ತೆ ಶುರು ಮಾಡ್ದಿಲ್ಲೇ. ನನ್ ಸಾಗೋ ಕನಸು ಕಣೆ. ನನ್ನ ಕನಸನ್ನ ನನಸು ಮಾಡ್ಕೊಳ್ಳೋ ಕನಸು. ಛೇ, ಕಾರ್ ಇದೇ ಟೈಮಲ್ಲಿ ಕೈ ಕೊಡ್ಬೇಕಾ? ಇವಳು ಬೇರೆ ಬಂದ್ಲಲ್ಲಪ್ಪ. ಛೇ, ಇದು ವಿಜಯ್ ಕಾರ್ ಅಲ್ವಾ? ಯಜಮಾನ್ರೆ, ಬನ್ನಿ ಯಜಮಾನ್ರೆ.
ಏನ್ ಸಾವ್ಕಾರ್ರೆ ರಸ್ತೆಲ್ಲೇ ನಿಂತ್ಬಿಟ್ಟಿದ್ದೀರಾ? ಓ, ಆಮೆ ಮೊಲದಾಟ ಆಡ್ತಿದ್ಯಾ? ಜೋರಾಗಿ ಬರೋದು, ಆಮೇಲೆ ನನ್ಗೋಸ್ಕರ ಕಾಯೋದು, ಆಮೇಲೆ ನನ್ಗಿಂತ ಜೋರಾಗಿ ಹೋಗೋದು, ಇದಾ ನಿನ್ ಪ್ಲಾನು? ಓಹೋ, ಕಾರ್ ಮುಖ ಓಪನ್ ಮಾಡಿದ್ದೀರಾ? ಹೊಗೆ ಹಾಕೊಂಡಿದ್ಯಾ? ಹೌದು, ಕೆಟ್ಟೋಗಿದೆ. Shit. ಅದಕ್ಕೆ ಮುಖ ಡಲ್ಡಲ್ಲು. ಬುಲ್ಬುಲ್ ಮುಂದೆ ಡಲ್ಡಲ್. ಮುಖ ಚೆನ್ನಾಗಿಲ್ಲ. ನಿನ್ ಲೆವೆಲ್ ಅನ್ನೋ ಸ್ಪೀಡು ಈ ರೀತಿ ರಸ್ತೆ ಮಧ್ಯೆ ಕೆಟ್ ನಿಲ್ಲುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ವಿಜಯ್. ಪಾಪ ಮನೆಯಿಂದ ಹೊರಟ್ರು ಅಡ್ಡಕ್ಕೋಗಿ ಟೀ ಕುಡ್ದು ದಮ್ ಹೊಡ್ದು ಊರೆಲ್ಲ ಸುತ್ಕೊಂಬಂದ್ರು ಈ ಗತಿ. ಈಗ ಲಟ್ಕಾ ಪಟ್ಕಾ ಅಂತ ತುಳ್ಕೊಂಡು ಜಟ್ಕಾ ಗಾಡಿಗಿಂತ ಸ್ಲೋ ಆಗಿ ಹೋಗೋ ಸೈಕಲ್ಲು ನಿನಗಿಂತ ಮುಂದೆ ಹೋಗುತ್ತಲ್ಲ. ಈಗ ತಾವೇನ್ ಮಾಡ್ತಿರೋ? AC ಹಾಕೊಂಡ್ ಕಾರಲ್ಲೇ ಕೂರ್ತಿರೋ? ಅದಕ್ಕಾದ್ರೆ ಗಾಡಿ ಸ್ಟಾರ್ಟ್ ಆಗುತ್ತಾ? ಇಲ್ಲ ಇಲ್ಲ ಇಲ್ಲ, ಬಿಸಿಲು ಸುಡ್ತಾ ಇದೆ, ಬೆವ್ರು ಕಿತ್ಕೊಳ್ಳೇಬೇಕು. ನಿನ್ ಪವರ್ಫುಲ್ ವಿಷಯ ಈ ಪೆಟ್ರೋಲ್ ಕಾರ್ ಮೇಲೆ ಡಿಪೆಂಡ್ ಆಗಿದೆ. ಅದೇ ನನ್ ಪವರು. ಸ್ವಂತದನ್ನ ಸಿಂಪಲ್ ವಿಷಯ ನಿಮ್ಗೆ ಅರ್ಥ ಆಗಿಲ್ವಲ್ಲ ಸಾವ್ಕಾರೆ. ಈ ಟುಸ್ಕಲ್ ಗಾಡಿನ ತಳ್ಳಷ್ಟು ತಾಕತ್ ನನಗಿದೆ. ಅದೇನೋ ಅಂದ್ಯಲ್ಲ ಪವರ್ಫುಲ್ ಗಾಡಿ ಅಂತ, ಅದನ್ ತಳ್ಳಷ್ಟು ತಾಕತ್ ನಿನಗಿದ್ಯಾ? ನಿನ್ನ ಶ್ರೀಮಂತಿಗೆ ಎತ್ತರಕ್ಕೆ ಕೊಕ್ಕೆ ಹಾಕೊಂಡು ಏರೋ ಆಸೆ ನನಗಿರ್ಲಿಲ್ಲ. ಕಾರನ್ನ ಹಿಡ್ಕೊಂಡು ಸ್ವಲ್ಪ ದೂರ ಫಾಸ್ಟ್ ಆಗಿ ಸಾಗೋ ಆಸೆ ನಂದಲ್ಲ. ಈಗೇನು ನಿನ್ ಜೆಟ್ ಸ್ಪೀಡು ನಾನ್ ಕೆಟ್ ಸ್ಪೀಡ್ ಹಿಂದೆ ಬರ್ಬೇಕಾ? ಈ ಸೈಕಲ್ಗೆ ಕೊಕ್ಕೆ ಹಾಕೊಂಡು ಹಿಂದೆ ಬರ್ತೀಯಾ? ಕೂತ್ಕೋ, ಕಾಲೇಜ್ ತನಕ ಡ್ರಾಪ್ ಮಾಡ್ತೀನಿ. ಏಯ್, ಹೋಗೆ ಸಾಕು. ಹಿಂದೆ ಬಂದೋಳ್ಗೆ ಹೊಗೆ ಅಂತಿದೆ, ಈಗ ಹೋಗೆ ಅಂತಿದ್ಯಾ? ನಾನ್ ಹೋಗ್ತೀನಿ, ನನ್ ಗಾಡಿ ನಿನ್ ಮೊಕ್ಕಕ್ಕೆ ಹೊಗೆ ಬಿಡಲ್ಲ ಬಿಡು. ಅದೇನೋ ಹೇಳ್ದಿಯಲ್ಲ, ಅಂತಸ್ತು, ಲೆವೆಲ್ಲು, ಗ್ಯಾಪು, ಅದು ಇದು. ನೋಡು, ಟೈಮ್ ಕೈ ಕೊಟ್ರೆ ಬದುಕು ಯಾರನ್ ಬೇಕಾದ್ರೂ ರೋಡಿಗೆ ನಿಲ್ಸುತ್ತೆ, ರೋಡಲ್ಲಿ ನಡ್ಸುತ್ತೆ, ಬೇವ್ರು ಅರ್ಸುತ್ತೆ. ಆದ್ರೆ ಫೈನಲ್ ಅದಕ್ಕೆ ಸಿಗೋದು ಬೆಲೆ. ಸೊ ಇದ್ರಿಂದ ನೀನ್ ಕಲಿಬೇಕಾದ ಪಾಠ, ಜೀವನದಲ್ಲಿ ನಂಬೇಕಾಗಿರೋದು ಕಾರನ್ನಲ್ಲ, ಕಾಲನ್ನ. ಏಯ್, ನಿಮ್ ಭಾಷಣ ಸಾಕು, ಫಸ್ಟ್ ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡಕ್ ಮುಂಚೆ ವಾಸ್ತವನ ವಿವರ್ಸ್ ಹೋಗ್ತೀನಿ ಬಾಸು. ನಿನ್ ಕರ್ಮಕ್ಕೆ ಈ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಯಾವ ಗಾಡಿನೂ ಬರ್ತಿಲ್ಲ. ನಿನಗ್ ಡ್ರಾಪ್ ಕೊಡಕ್ಕೆ ಬೇರೆ ಯಾವ ಗಾಡಿನೂ ಓಡಾಡ್ತಿಲ್ಲ. ಕಾಲೇಜಿಗೆ ಹೇಗ್ ಬರ್ತೀಯಾ? ನೋಡಿ ಯಜಮಾನ್ರೆ, ನಾನ್ ಸೈಕಲಲ್ಲಿ ಹೋಗ್ತೀನಿ ಫಾಸ್ಟು, ನೀವು ನಡ್ಕೊಂಡ್ ಬರ್ತೀರಾ ಸ್ಲೋ. ಏನ್ ಮಾಡ್ತೀರಾ? ಕೊನೆ ಅವಕಾಶ, ಸೈಕಲ್ ಹತ್ತಿ. ನಡ್ಕೊಂಡಾದ್ರೂ ಬರ್ತೀನಿ, ಸೈಕಲ್ ಮಾತ್ರ ಹತ್ತಲ್ಲ. ಸರಿ ಕಣು, ಹಾಗಾದ್ರೆ ನಿನ್ಗೊಂದ್ ಚಾಲೆಂಜ್ ಆಗ್ತೀನಿ. ಇದು ನಿನ್ ಪಾಲಿಗೆ ಸುವರ್ಣ ಅವಕಾಶ ಅನ್ಕೋ. ನೀನ್ ನಡ್ಕೊಂಡಾದ್ರು ಬಾ, ಓಡ್ಕೊಂಡಾದ್ರು ಬಾ, ಆದ್ರೆ ನನ್ಗಿಂತ ಮುಂಚೆ ಕಾಲೇಜ್ ಗೇಟ್ ಸೇರಿರ್ಬೇಕು. ಬಂದ್ರ ನಿನ್ ಪಾಡಿಗೆ ನಿನ್ನ ಬಿಟ್ಟು ನಿನ್ ಜೀವನದಿಂದ ನಾನ್ ತೊಲಗೋಗ್ತೀನಿ. ತಾಕತ್ತಿದ್ರೆ ಈ ಚಾಲೆಂಜ್ ನ ಒಪ್ಕೊಂಡ್ ಗೆಲ್ಲು. ನನ್ಗಿಂತ ಮುಂಚೆ ಕಾಲೇಜ್ ರೀಚ್ ಆಗು, ನೋಡೋಣ. ನಿಜ ಹೇಳ್ತಿದ್ಯಾ? ಇದು ಸತ್ಯ. ನೀನ್ ಗೆದ್ರೆ ನಾನ್ ನಿನ್ನ ಬಿಟ್ಟು ಹೊರಟೋಗ್ತೀನಿ. ಕಮಾನ್, ಇಷ್ಟ ಆದ್ರೆ ಸ್ಟಾರ್ಟ್ ಮಾಡು. ಯೋಚನೆ ಮಾಡು, ಸಿಗರೇಟ್ ಬೇರೆ ಜಾಸ್ತಿ ಸೇರ್ತ್ಯಾ, ತಾಕತ್ತಿರಲ್ಲ, ಓಡಕ್ಕಾಗಲ್ಲ, ಏದುಸಿರು ಬೇರೆ ಬರುತ್ತೆ. ಆದ್ರೂ ಇದನ್ನೆಲ್ಲ ಮೀರಿ ನೀನ್ ಗೆದ್ರೆ ನಾನ್ ಹೇಳಿದ್ ಖಂಡಿತ ಮಾಡ್ತೀನಿ. ನಿನ್ನ ಬಿಟ್ಟೋಗ್ತೀನಿ. ರೆಡಿನಾ? ಆನ್ ಯುವರ್ ಮಾರ್ಕ್, ಲೆಟ್ಸ್ ಸೆಟ್, ಗೋ.
ತಂಗಿವ ತಂಗಿವ ಐಮ್ ಸಾರಿ. ಆ ಗೀತನ ಸಿಕ್ಕಾಕ್ಸೋ ವಿಷಯದಲ್ಲಿ ನಾನು ಎಡವಟ್ಟು ಮಾಡ್ಕೊಂಡೆ, ನಿಜ ತಂಗಿವ. ಅಂದ್ರೆ ನೀನು ಅದಕ್ಕೆ ಇನ್ನು ಮುಂದೆ ಮುಖ ತೋರಿಸ್ಬೇಡ ಅಂದೆ. ಆದ್ರೆ ಒಂದೇ ಮನೇಲಿ ಇದ್ಕೊಂಡು ಮುಖ ತೋರಿಸ್ದೆ ಓಡಾಡಕ್ಕೆ ನನ್ನ ಕೈಲಿ ಆಗಲ್ಲ ತಂಗಿವ. ಐ ಆಮ್ ಸಾರಿ. ಈಗ ಬಂದಿದ್ ಯಾಕೆ? ನೋಡು ತಂಗಿವ, ಆ ಗೀತಾನ ಸೋಲ್ಸೋಕೆ ನೀನು ಮಾಡಿದ ಅಷ್ಟು ಪ್ರಯತ್ನಗಳು ಸೋತೋಯ್ತು. ನಿನ್ನೆದು ಒಂದಕ್ಕೆ ನಾನು ಕಾರಣ ಆಗಿರ್ಬೋದು ತಂಗಿವ, ಆದ್ರೆ ಮಿಕ್ಕಿರೋದೆಲ್ಲ ಸೋತಿರೋದಲ್ವ ತಂಗಿವ. ಈಗ ನೀನು ಆ ಮದುವೆ ಮಾಡಕ್ ಹೊರಟಿರೋ ವಿಷಯನೇ ತಗೋ. ಹಳೆ ಕತೆ ಬಿಡು, ಈಗ ಯಾವ ಕತೆ ಹೇಳೋದಕ್ಕೆ ಬಂದಿದ್ಯಾ ಅದನ್ನ ಹೇಳೋಣ. ಏನಿಲ್ಲ ತಂಗಿವ, ಆ ಗೀತಾನ ಸೋಲ್ಸೋಕೆ ನಂಗೆ ಒಂದೇ ಒಂದು ಅವಕಾಶ ಕೊಡು. ನಾನು ಪ್ಲಾನ್ ಮಾಡ್ತೀನಿ. ಅವಳಿಗೆ ಮನೆ ಬಿಟ್ಟು ಹೋಗಕ್ಕೆ ನಾನು ಮಾಡ್ತೀನಿ ತಂಗಿವ. ಮತ್ತೆ ಯಾವತ್ತೂ ಅವಳಿನ ಜೀವನದಲ್ಲಿ ಬರಬಾರ್ದು, ಹಾಗೆ ಮಾಡ್ತೀನಿ ತಂಗಿವ. ಪ್ಲೀಸ್ ತಂಗಿವ, ಒಂದೇ ಒಂದು ಚಾನ್ಸ್ ಕೊಡು ನಂಗೆ, ಒಂದೇ ಒಂದು. ತಂಗಿವ, ನೀನು ನನಗೆ ಬೈತಿ ಅಂತ ಗೊತ್ತು, ಆದ್ರೂ ಪರವಾಗಿಲ್ಲ. ಆದ್ರೆ ನನಗೆ ಕಡೆಗಣಿಸ್ಬೇಡ, ನನ್ನ ಫೀಲ್ಡ್ಗೆ ಇಳಿಯಕ್ ಬಿಡು. ನನ್ನ ತಲೆಗೆ ನೀನ್ ಬಾ ತಂಗಿವ. ಅಣ್ಣ, ಸದ್ಯಕ್ಕೆ ಸುಮ್ಮನಿದ್ ಬಿಡು. ನನ್ನ ತಲೆಗೆ ಏನು ತೋಚ್ಲಿಲ್ಲ ಅಂದಾಗ ನಿನ್ನನ್ನು ಕೇಳ್ತೀನಿ, ಆಗ ನಿನಗೂ ಅವಕಾಶ ಸಿಗುತ್ತೆ. ನಾನು ಸೋತಿಲ್ಲ, ಪ್ಲೀಸ್ ನೀನು ಸುಮ್ಮನಿದ್ ಬಿಡು. ಆಯ್ತು ಬಿಡು ತಂಗಿವ, ನಾನು ನಿಂಗೊಂದು ಆಫರ್ ಕೊಟ್ಟಾಯ್ತು. ಆ ಗೀತಾನ ಸೋಲ್ಸೋಕೆ ನಾನು ಯಾವತ್ತೂ ರೆಡಿ ಆಗಿರ್ತೀನಿ. ಅವಳ ಪಾಲಿನ ಬ್ರಹ್ಮಾಸ್ತ್ರ ನಾನು, ನಿನ್ನ ಬತ್ತಳಿಕೆನಲ್ಲಿದ್ದೀನಿ. ಉಪಯೋಗಿಸೋದು ಬಿಡೋದು ನಿನ್ಗೆ ಬಿಟ್ಟು ವಿಷಯ ತಂಗಿಯವ.